ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹೈ ವೋಲ್ಟೇಜ್ ಸಭೆಗೂ ಮುನ್ನ ಸೀಕ್ರೆಟ್ ಸಭೆ. ಹೈ ವೋಲ್ಟೇಜ್ ಸಭೆಗೂ ಮುನ್ನ ಸೀಕ್ರೆಟ್ ಸಭೆ. ದೆಹಲಿಯಲ್ಲಿ ತಡರಾತ್ರಿಯವರೆಗೂ ಡಿಕೆ ಬ್ರದರ್ಸ್ ಮೀಟಿಂಗ್ ಮಾಡಿದ್ದಾರೆ. ಇನ್ನು ಸಹೋದರ ಡಿಕೆ ಸುರೇಶ್ ಜೊತೆ ಡಿಕೆ ಶಿವಕುಮಾರ್ ಚರ್ಚೆಯನ್ನ ಮಾಡಿದ್ದಾರೆ. ಇನ್ನು ಕೊಟ್ಟ ಮಾತು ಉಳಿಸಿಕೊಳ್ಳಿ ಅಂತ ಪಟ್ಟು ಹಿಡಿಯಲು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಮೊದಲೇ ಹೇಳಿದಂತೆ ಪವರ್ ಶೇರಿಂಗ್ ಅನ್ನ ಮಾಡಿ ಇನ್ನು ಉಳಿದಿರೋದು 2 ವರ್ಷ, ನನಗೆ ಒಂದು ಅವಕಾಶವನ್ನ ಮಾಡಿಕೊಡಿ. ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ನನ್ನ ಪಾತ್ರವೂ ಕೂಡ ಜಾಸ್ತಿ ಇದೆ, ಹೆಚ್ಚಿದೆ ಅಂತ ಹೇಳಿದ್ದಾರೆ. ಹೀಗಾಗಿ ಈಗಲಾದರೂ ಕೂಡ ನನಗೆ ಸಿಎಂ ಸ್ಥಾನ ಕೊಡಿ ಅಂತ ಹೇಳಿ ಡಿಕೆಶಿ ಅವರು ಹೇಳಲಿದ್ದಾರೆ. ಈ ಎಲ್ಲಾ ವಿಷಯವನ್ನ ಪ್ರಸ್ತಾಪಿಸಲು ಸಜ್ಜಾಗಿ ಸಭೆಯಲ್ಲಿ ಡಿಕೆಶಿ ಅವರು ಭಾಗಿಯಾಗಲಿದ್ದಾರೆ. ಇನ್ನು ಹೈ ವೋಲ್ಟೇಜ್ ಸಭೆಗೂ ಮುನ್ನ ಸೀಕ್ರೆಟ್ ಸಭೆ ಮಾಡಿದ್ದಾರೆ ಡಿಕೆ ಸುರೇಶ್ ಅವರು. ಇನ್ನು ದೆಹಲಿಯಲ್ಲಿ ತಡರಾತ್ರಿಯವರೆಗೂ ಡಿಕೆ ಬ್ರದರ್ಸ್ ಅವರು ಸಭೆ ಮಾಡಿದ್ದಾರೆ. ಇನ್ನು ಎಸ್ ಮಾರುತಿ, ಈಗ ಡಿಕೆ ಸುರೇಶ್ ಹಾಗೂ ಡಿಕೆ ಶಿವಕುಮಾರ್ ಅವರು ತಡರಾತ್ರಿಯವರೆಗೂ ಸಭೆಯನ್ನ ಮಾಡಿದ್ದಾರೆ. ಕೊಟ್ಟ ಮಾತನ್ನ ಉಳಿಸಿಕೊಳ್ಳಿ ಅಂತ ಹೇಳಿ ಪಟ್ಟು ಹಿಡಿಯಲು ನಿರ್ಧಾರವನ್ನ ಕೂಡ ಮಾಡಿಕೊಂಡಿರುವಂತದ್ದು. ನನಗೂ ಒಂದು ಅವಕಾಶವನ್ನು ಮಾಡಿಕೊಡಿ, ಎರಡೇ ವರ್ಷ ಇರೋದು ಅಂತ ಹೇಳೋದಕ್ಕೆ ಈಗಾಗಲೇ ಎಲ್ಲ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್? ಅಂಕಿತಾ, ನಿನ್ನೆ ದೆಹಲಿಗೆ ಹೋದ ಬಳಿಕ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ತಮ್ಮ ಆಪ್ತ ಸಚಿವರು ಮತ್ತು ಶಾಸಕರ ಜೊತೆ ಪ್ರತ್ಯೇಕವಾಗಿ ಸಭೆ ಮಾಡಿರುವಂಥದ್ದು ನಿಜ. ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಅವರ ನೇತೃತ್ವದಲ್ಲಿ ನಡೆದಂತಹ ದೆಹಲಿಯ ಅವರ ನಿವಾಸದಲ್ಲಿ ನಡೆದಿರುವಂತಹ ಸಭೆಯಲ್ಲಿ ಹಲವು ಶಾಸಕರುಗಳು ಭಾಗವಹಿಸಿದರು. ಯಾರೆಲ್ಲ ಬೆಂಗಳೂರಲ್ಲಿ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ, ಆ ಶಾಸಕರು ಡಿಕೆ ಶಿವಕುಮಾರ್ ಅವ್ರ ಜೊತೆಗಿದ್ದು ಇವತ್ತು ಒಂದು ಕ್ಲಾರಿಟಿಯನ್ನು ತೆಗೆದುಕೊಳ್ಳುವಂಥ ಒಂದು ಕೆಲಸ ಆಗಬೇಕು, ಆ ರೀತಿಯಾದಂಥ ಒಂದು ಪಟ್ಟನ್ನು ಹಿಡಿಯುವಂಥ ಒಂದು ಕೆಲಸ ಆಗಬೇಕು. ಇಷ್ಟು ದಿನ ಈಗ ಕಂಪ್ಲೀಟ್ ಆಯಿತು, 2.5 ವರ್ಷ ಆದ ಬಳಿಕವೂ ಕೂಡ 3 ವರ್ಷ ಕಂಪ್ಲೀಟ್ ಮಾಡಿದ್ರು. ಇನ್ನು ಎಷ್ಟು ದಿನ ಅಂತ ಇದೇ ರೀತಿಯಾಗಿ ಕಾಂಗ್ರೆಸ್ ಹೈಕಮಾಂಡ್ ಮುಂದಕ್ಕೆ ಹಾಕುತ್ತಾ ಹೋಗುತ್ತೆ. ಒಂದು ಗಟ್ಟಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡೇ ಬೆಂಗಳೂರಿಗೆ ವಾಪಸ್ ಆಗಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ನಿನ್ನೆ ತಡರಾತ್ರಿ ನಡೆದಂಥ ಒಂದು ಸಭೆಯಲ್ಲಿ ಬಂದಿದ್ದಾರೆ. ಸಹಜವಾಗಿ ಇವತ್ತು ರಾಹುಲ್ ಗಾಂಧಿ ಅವರ ಸಭೆ ಇರೋದ್ರಿಂದ ಅದಕ್ಕೆ ಪೂರ್ವ ಸಿದ್ಧತೆ ಸಭೆಯಾಗಿ ನಿನ್ನೆ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲೂ ಸಭೆ ಆಗಿದೆ. ಸಿದ್ದರಾಮಯ್ಯ ಅವರ ಉಳ್ಕೊಂಡಿದ್ದಂತಹ ಕೊಠಡಿಯಲ್ಲೂ ಕೂಡ ಹಲವು ಹಿರಿಯ ಶಾಸಕರು ಸಚಿವರುಗಳು ಸೇರಿ ಸಿದ್ದರಾಮಯ್ಯ ಅವ್ರ ಜೊತೆ ಸಭೆಯನ್ನು ಮಾಡಿದ್ದಾರೆ. ಎರಡೂ ಬಣಗಳು ಕೂಡ ಪ್ರತ್ಯೇಕವಾದಂಥ ಒಂದು ಅಜೆಂಡಾಗಳನ್ನು ಇಟ್ಕೊಂಡೇ ದೆಹಲಿಗೆ ಹೋಗಿರುವಂಥದ್ದು. ಒಬ್ಬರು ನನಗೆ ಅವಕಾಶ ಬೇಕು ಅಂತ, ಮತ್ತೊಬ್ಬರು ಇರೋ 2 ವರ್ಷಕ್ಕೆ ಆ ಅವಧಿನೂ ಕೂಡ ನನಗೆ ಆಗಬೇಕು, 2028ಕ್ಕೆ ಬೇಕಿದ್ರೆ ನೀವು ಬೇರೆ ಯೋಚನೆಯನ್ನು ಮಾಡಿ ಅನ್ನುವಂಥ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಇರುವಂಥದ್ದು. ಆದರೆ ಈ ಬಾರಿ ಅಷ್ಟು ಸಲೀಸಾಗಿ, ಅಷ್ಟು ಸುಲಭವಾಗಿ, ಅಷ್ಟು ಸರಳವಾಗಿ ಸಿದ್ದರಾಮಯ್ಯ ಅವರಿಗೆ ಅವಕಾಶ ಸಿಗಬಾರ್ದು ಅನ್ನುವಂಥ ಒಂದು ರೀತಿಯಲ್ಲಿ ಲೆಕ್ಕಾಚಾರವನ್ನು ಡಿಕೆ ಶಿವಕುಮಾರ್ ಹಾಗೂ ಅವರ ಟೀಮ್ ಮಾಡಿಕೊಂಡಂತೆ ಕಾಣಿಸ್ತಿದೆ. ನಿನ್ನೆ ತಡರಾತ್ರಿ ನಡೆದಂಥ ಒಂದು ಸಭೆಯಲ್ಲೂ ಕೂಡ ಇದೇ ಆಗಿರುವಂಥದ್ದು. ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಬಳಿಕ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅಧಿಕಾರದಲ್ಲಿದ್ದಾರೆ. ವಿರೋಧ ಪಕ್ಷದ ನಾಯಕರಾಗಿ 2 ಅವಧಿಯನ್ನು ಕಂಪ್ಲೀಟ್ ಮಾಡಿದ್ರು. ಸಿದ್ದರಾಮಯ್ಯ ಅವರಾಗಿ 2013ರಿಂದ 2018ರವರೆಗೂ ಇದ್ದರು. ಅದಾದ ಬಳಿಕ ಈಗ 2023ರಿಂದ ಇಲ್ಲಿವರೆಗೂ ಕೂಡ ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಇನ್ನು ಉಳಿದ ಅವಧಿಗೆ ನಾವು ಆಗಬೇಕು ಅಂದರೆ ಕಾಮನ್ ಆಗಿ ಕೇಳಿದ್ರೆ ಯಾರು ಕೂಡ ಅಷ್ಟು ಸುಲಭವಾಗಿ ಅದನ್ನು ಗಮನಕ್ಕೆ ಹಾಕ್ಕೊಳ್ಳೋದಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಹೇಳಿದ್ವಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಉತ್ತರ ಸಿಗಲಿಲ್ಲ. ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಇಬ್ಬರು ಕೂಡ ನಮ್ಮ ಜೊತೆ ಇದ್ದಾರೆ. ಆದರೆ ಎಲ್ಲವೂ ಏನೂ ಆಗ್ತಾಯಿಲ್ಲ. ಹಾಗಾದರೆ ಏನಾದರೂ ಆಗಬೇಕು ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರೇ ನಮ್ಮ ಜೊತೆ ನಿಲ್ಲಬೇಕು. ರಾಹುಲ್ ಗಾಂಧಿ ಅವರು ಹೇಳಿದ್ರೆ ಸಿದ್ದರಾಮಯ್ಯ ಅವರು ಒಪ್ಕೊಳ್ತಾರೆ. ಸಿದ್ದರಾಮಯ್ಯ ಅವರು ಒಂದಷ್ಟು ಷರತ್ತುಗಳನ್ನು ಹಾಕಿ ಅಧಿಕಾರವನ್ನು ಹಸ್ತಾಂತರ ಮಾಡ್ಬೋದು. ಹೀಗಾಗಿ ಇವತ್ತಿನ ಒಂದು ಸಭೆ ಒಂದು ರೀತಿ ನಮಗೆ ಮಾಡು ಇಲ್ಲವೇ ಮಡಿ ಅನ್ನುವಂಥ ಒಂದು ರೀತಿಯಲ್ಲಿ ಇರಬೇಕು. ಇವತ್ತು ಏನಾದರೂ ಮಾಡಿ ಆ ಅಧಿಕಾರವನ್ನು ಪಡ್ಕೊಳ್ಳೇಬೇಕು. ಆ ರೀತಿಯಾದಂಥ ಒಂದು ಒತ್ತಡವನ್ನು, ಒಂದು ಪ್ರೆಷರ್ ಪಾಲಿಟಿಕ್ಸನ್ನು ನಾವು ಹೈಕಮಾಂಡ್ ಅಂಗಳದಲ್ಲಿ ಮಾಡಬೇಕು. ರಾಹುಲ್ ಗಾಂಧಿ ಅವರು ಮುಂದೆನೇ ಅದನ್ನು ಹೇಳಿದಾಗ ಮಾತ್ರ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ನುವಂಥ ಒಂದು ಚರ್ಚೆ ನಿನ್ನೆ ತಡರಾತ್ರಿ ಆದಂಥ ಒಂದು ಸಭೆಯಲ್ಲಿ ಆಗಿರುವಂಥದ್ದು. ಬಹುತೇಕ ಇವತ್ತು ರಾಹುಲ್ ಗಾಂಧಿ ಅವರ ಸಭೆ ಆರಂಭ ಆಗಿರೋದ್ರಿಂದ ಈ ಅಜೆಂಡಾವನ್ನು ಕೊನೆಯದಾಗಿದ್ದರೂ ಕೂಡ ಇದನ್ನು ನೇರವಾಗಿ ಡಿಕೆ ಶಿವಕುಮಾರ್ ಅವರೇ ಪ್ರಸ್ತಾಪ ಮಾಡೋದಕ್ಕೆ ತೀರ್ಮಾನಗಳು ಆಗಿದ್ದಾವೆ ಅನ್ನುವಂಥ ಒಂದು ಮಾಹಿತಿ ಡಿಕೆ ಶಿವಕುಮಾರ್ ಅವರ ಆಪ್ತ ಬಲದಿಂದ ಸಿಗ್ತಾ ಇದೆ. ಅಂಕಿತಾ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ.